700ಕ್ಕೂ ಹೆಚ್ಚು ಜನಕ್ಕೆ ಪೆನ್ಷನ್ ಬರ್ತಿರ್ಲಿಲ್ಲ, ಪೆನ್ಷನ್ ನಿಂತೋಗಿತ್ತು. ಇನ್ನೊಂದು ಸಮಸ್ಯೆ ಆಯಿತು ನನ್ನ ಹಳ್ಳಿಗಳಲ್ಲಿ ಹೋದಾಗ, ಗೃಹಲಕ್ಷ್ಮಿ ಹಣ ಬರ್ತಿದೆ ಕೆಲವರಿಗೆ, ಬ್ಯಾಂಕಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಬ್ಯಾಂಕ್ ಅವ್ರು ಏನು ಮಾಡಿದ್ದಾರೆ, ಈ ದುಡ್ಡನ್ನ ಕಟ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಕಾನೂನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ದುಡ್ಡನ್ನ ಕಟ್ ಮಾಡೋಂಗಿಲ್ಲ. ಈಗ ಒಬ್ಬ ವ್ಯಕ್ತಿ 1 ಲಕ್ಷ ಸಾಲ ಮಾಡಿದ್ದಾನೆ, ಗೃಹಲಕ್ಷ್ಮಿ ಹಣದಲ್ಲಿ ಕಟ್ ಮಾಡೋಂಗಿಲ್ಲ. ನಾನು ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಬಗ್ಗೆ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದು ಕೊಡಿಸ್ತಾ ಇದ್ದೀವಿ. ಮತ್ತು ತುಂಬ ಹಳ್ಳಿಗಳಿಗೆ ಸ್ಮಶಾನ ಇರಲಿಲ್ಲ. ಮೊದಲ ನಿದರ್ಶನ ನಮ್ಮೂರಿನ ದಲಿತ ಸಮುದಾಯ 1.5 ಎಕರೆ ಊರಿಗೆ ಹತ್ರ ಸ್ಮಶಾನಕ್ಕೆ ಜಾಗ ಆರ್ಡರ್ ಮಾಡಿಸ್ಕೊಟ್ಟೆ. ಮತ್ತೆ ಏನಾಗುತ್ತೆ, ತುಂಬ ದೂರ ಏನಾದರೂ ಸ್ಮಶಾನಕ್ಕೆ ಜಾಗ ಕೊಟ್ಟರೆ ಏನಾಗುತ್ತೆ ಗೊತ್ತಣ್ಣ? ಅಣ್ಣ, ದಲಿತ ಸಮುದಾಯದವರು ಪಾಪ ತುಂಬ ಜನ ಕೂಲಿ ಮಾಡಿಕೊಂಡು ಇರ್ತಾರೆ. ನಾವೊಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಚೆ ನೀವು ಸ್ಮಶಾನಕ್ಕೆ ಜಾಗ ಕೊಟ್ಟರೆ ಹೆಂಗಣ್ಣ ದೇಹನ ಸಾಗಿಸೋದವರು? ವೆಹಿಕಲ್ನ ಕರೆದ್ರೆ 5-10 ಸಾವಿರ ಕೇಳ್ತಾರೆ. 300 ರೂಪಾಯಿ ಕೂಲಿಗೆ ಹೋಗೋರು ಬರೀ ದೇಹನ ಸಾಕ್ಸಕ್ಕೆ 10,000 ರೂಪಾಯಿ ಅಂದರೆ ಯಾರಣ್ಣ ಕೊಡೋರು? ಅದಕ್ಕೆ ಪೆರೇಸಂದ್ರದಲ್ಲಿ ಊರಿಗೆ ಅಟ್ಯಾಚ್ಡಲ್ಲೇ ಜನರಲ್ ಸಮಾಧಿಗಾದರೂ ನೀವು 1.5 ಕಿಲೋಮೀಟ್ರ್ ನಡಿಬೇಕಿರೋ ನಮ್ಮೂರಲ್ಲಿ, ಅರ್ಧ ಕಿಲೋಮೀಟ್ರಲ್ಲಿ SC ಸಮುದಾಯಕ್ಕೂ ಸ್ಮಶಾನ ಜಾಗ ಕೊಟ್ಟಿದ್ದೀನಿ. ಯಾಕೆ ಅಂದರೆ ನಾವು ಬಡವ್ರನ್ನ ಹೆಂಗೆ ಮೇನ್ ಸ್ಟ್ರೀಮಿಗೆ ತರ್ತೀವಿ ಅಂತ. ಈಗ ಎಲ್ಲ ಇದು ಪಬ್ಲಿಷ್ ಮಾಡಿದ್ದೀವಿ, ಸರ್ವೆಗಳಾಗ್ತಿದೆ, ಎಷ್ಟೋ ವರ್ಷಗಳಿಂದ ರಿಸಾಲ್ವ್ ಮಾಡಿರೋದು ಸಮಸ್ಯೆ ಬಗೆಹರಿಸ್ತಿದ್ದೀವಿ. ಸೊ ಇದೆಲ್ಲ ಈ ಕೆಲಸ ಇನ್ನೇನು ಎಲ್ಲ ಯಾವುದೂ ಹರ್ಡಲ್ಸ್ ಇಲ್ಲ, ಇದಕ್ಕೆ ಸ್ಟಾರ್ಟ್ ಆಗೋಗಿದೆ. 100ಕ್ಕೂ ಹೆಚ್ಚು ಹಳ್ಳಿ ಮುಗಿಸಿದ್ದೀವಿ. ಈಗ ಇನ್ನೊಂದು 100 ಹಳ್ಳಿಗೆ ಮತ್ತು ಈಗ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಹೂವಿನ ಮಾರುಕಟ್ಟೆಗೆ 10 ಎಕರೆ ಜಾಗ ಮೀಸಲಿಟ್ಟಿದ್ದೀವಿ. ಅದಕ್ಕೆ 120 ಕೋಟಿ ಆಗ್ತಿದೆ ಅಂದಾಜು ವೆಚ್ಚ. ಈಗ ಸರ್ಕಾರದಲ್ಲಿ ಮೊನ್ನೆ ನಮ್ಮ ಮಿನಿಸ್ಟರ್ ಸಾಹೇಬರು ನಾವು ಹೋಗಿ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ದಯವಿಟ್ಟು ನಮ್ಮದು ಫಲಪುಷ್ಪಗಳ ನಗರಿ, ಅದನ್ನು ಡೆವಲಪ್ ಮಾಡೋಕ್ಕೆ ಸ್ವಲ್ಪ ಅನುದಾನ ಕೊಡಿ ಅಂದರೆ, ಸರಿ ನಾನು ಅನುಕೂಲ ಮಾಡ್ತೀನಿ ಅಂತ ಸಕಾರಾತ್ಮಕವಾಗಿ ರಿಪ್ಲೈ ಮಾಡಿದ್ದಾರೆ. ನನಗೆ ಕಾನ್ಫಿಡೆನ್ಸ್ ಇದೆ ಅದೊಂದು ಹೂವಿನ ಮಾರುಕಟ್ಟೆಗೆ 120 ಕೋಟಿ ತರೋ ಜವಾಬ್ದಾರಿ ನಂದು. 2027 ಒಳಗಡೆ ಎತ್ತಿನ ಹೊಳೆಯ ಗಂಗಾ ಮಾತೆಯನ್ನು ಚಿಕ್ಕಬಳ್ಳಾಪುರದ ಭೂತಾಯಿಯೊಂದಿಗೆ ಸ್ಪರ್ಶಿಸೋದು ನನ್ನ ಕರ್ತವ್ಯ. ಅದಕ್ಕೆ 450 ಕೋಟಿ ಬೇಕು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪಾಸ್ ಆಗಬೇಕು ಅಂದರೆ ಅದು ನಾವೆಲ್ಲ DCM ಸರ್ನ ನಾನು ಅದು ರಿಕ್ವೆಸ್ಟ್ ಮಾಡಿದ್ದೀನಿ. ಸರ್ ನನಗೆ 28ರೊಳಗಡೆ ನೀರು ಹರಿಸಲೇಬೇಕು ಸರ್ ಅಂತ ಹೇಳಿದ್ದೀನಿ. ಅದು ಆಗುತ್ತೆ ಅಂದಿದ್ದಾರೆ. ಜಕ್ಕಲಮಡುಗು ಡ್ಯಾಮ್ನ ರೈಸ್ ಮಾಡೋದು, ವಾಟರ್ ಸ್ಟೋರಿಂಗ್ ಕೆಪಾಸಿಟಿ ಪ್ರಾಬ್ಲಮ್ ಇದೆ ನಮ್ಮಲ್ಲಿ, ಅದೊಂದು ನಮಗೆ ಚಾಲೆಂಜ್ ಇದೆ. ನಾನು ಅದನ್ನು ಸರ್ಕಾರದಲ್ಲಿ ಒಪಿನಿಯನ್ ಕೇಳ್ತಿದ್ದೀನಿ, ಇಂಟರ್ ಸ್ಟೇಟ್ ವಾಟರ್ ಇಶ್ಯೂಸ್ ಏನಾಗುತ್ತೆ ಅಂತ, ಹೆಂಗೆ ಸೌಹಾರ್ದಿತವಾಗಿ ಆಂಧ್ರದವ್ರನ್ನ ಮಾತಾಡಿ ನಾವು ಇದನ್ನು ರಿಸಾಲ್ವ್ ಮಾಡ್ಬೋದು ಅಂತ. ಇಷ್ಟೆಲ್ಲ ನಮ್ಮೂರಿಗೆ ನಮ್ಮ ಶಾಸಕರು ಹೋಗಿದ್ದ ಪ್ರತಿ ಹಳ್ಳಿಗೂ. ಇನ್ನೂ ಡೀಟೇಲ್ಡ್ ರಿಪೋರ್ಟ್ನ ಹಳ್ಳಿ ವೈಸು ಎಷ್ಟು ರಿಸಾಲ್ವ್ ಮಾಡಿದ್ವಿ ಆ ರಿಪೋರ್ಟ್ನ ಆದಷ್ಟು ಬೇಗ ನನ್ನ ವೆಬ್ಸೈಟಲ್ಲಿ ಮಾಧ್ಯಮ ಪ್ರಕಟಣೆನೂ ಕೊಡ್ತೀನಿ. ಮತ್ತು ಇನ್ನೊಂದು, ಈಗ ಸಿಟಿನ 4 ಕಡೆ ಬ್ಯೂಟಿಫೈ ಮಾಡಬೇಕು ಅಂತ. ಈಗ ಟೌನಲ್ಲಿ ಅರವಿಂದ್ ಅವರೇ, ಅದೆಷ್ಟು ಟೌನಲ್ಲಿ ಏನು ಮಾಡಿದ್ದೀನಿ ಸರ್, ಈ ಕಂದ್ವಾರ ರೋಡ್ ಆಗಿದ ತಕ್ಷಣ ಈ ಟೌನಲ್ಲಿ ಸೆಂಟ್ರಲ್ ಇದೆ ಅಲ್ಲ ರಸ್ತೆಗಳು, ಆ ಸೆಂಟರ್ ರಸ್ತೆಯಲ್ಲಿ ಇದರಲ್ಲಿ ಅದ್ರ ಮೇಲೆ ಲೈಟ್ಸ್ ಹಾಕಿದ್ವಲ್ಲ, ಆ ಲೈಟ್ಸ್ನ ತೆಗೆದು ಕಂದ್ವಾರದ ಕಡೆ ಹಾಕಿ ಸೆಂಟರ್ಗೆ, ನೀವು ಯಲಹಂಕದಲ್ಲಿ ನೋಡಿದ್ದೀರಾ ಲೈಟ್ಸು, ಆ ಥರ ಎಷ್ಟು 90 ಲಕ್ಷ ಅಲ್ಲ, 90 ಲಕ್ಷ ಈಗಾಗಲೇ ನಾನು ಟೌನ್ ಪ್ಲ್ಯಾನಿಂಗ್ ಅವರಿಂದ ಆರ್ಡರ್ ಮಾಡಿಸಿದ್ದೀನಿ. ಅದು ಒಂದು ಸಲ ಈ ಲೈಟ್ನ ರೀಪ್ಲೇಸ್ ಮಾಡಿ ಅಲ್ಲಿ ಹಾಕಿ, ನಾವು ಎಲ್ಲಿಂದ ಶನಿಮಹಾತ್ಮ ಸ್ವಾಮಿ ಟೆಂಪಲಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ಯಲಹಂಕಲ್ಲಿ ಬಂದಂಗೆ ಹಿಂಗೆ ಯು ಶೇಪಲ್ಲಿ ಲೈಟ್ಸ್ ಮಾಡಿ ಬ್ಯೂಟಿಫೈ ಮಾಡ್ತಿದ್ದೀನಿ. ಮತ್ತು ಚದಲ್ಪುರ ಕ್ರಾಸಿಂದ ಈ ಕಡೆ ಎಂಡ್ವರೆಗೂ ಇದನ್ನು ಹೆಂಗೆ ನಗರವನ್ನು ಸುಂದರವಾಗಿ ಕಾಣಿಸ್ಬೇಕು ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀನಿ. ಈಗಾಗಲೇ ನಾನು ಸಂಬಂಧಪಟ್ಟವ್ರಿಗೆ ಹೇಳಿದ್ದೀನಿ. ಮೊನ್ನೆ ಮಿನಿಸ್ಟರ್ ಸಾಹೇಬ್ಗೂ ರಿಕ್ವೆಸ್ಟ್ ಮಾಡಿದೆ, ಸೆಂಟರ್ ಪ್ಲ್ಯಾಂಟೇಷನ್ಗೆ ನನಗೆ ಒಂದು ಅನುಕೂಲ ಮಾಡಿಕೊಡಿ ಸರ್, ಅವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಮತ್ತು ಈಗ ಸಿಟಿ ಎಲ್ಲ ಕನೆಕ್ಟ್ ಆದಮೇಲೆ MG ರೋಡ್ನು ಭಾಳ ಇಟ್ಟು ಈ ಶಿಡ್ಲಘಟ್ಟ ಸರ್ಕಲ್ ತುಂಬ ವೈಡ್ ಆಗ್ತಿದೆ. ಹೆಂಗೆ ನಾವು ಟ್ರಾಫಿಕ್ ಕಿರಿಕಿರಿ ತಪ್ಪಿಸ್ಬೋದು, ಏನು ಮಾಡ್ಬೋದು, ಎಲ್ಲೆಲ್ಲಿ ಸೈಂಟಿಫಿಕ್ಕಾಗಿ ನಾವು ಹಂಪ್ಸ್ ತರಬೇಕು, ಇದನ್ನೆಲ್ಲ ಈಗ ಚರ್ಚೆ ಆಗ್ತಿದೆ. ಒಂದೊಂದೇ ಮಾಡ್ತಿದ್ದೀನಿ.